ನಿಂಗೆಲ್ಲ ಬಿಡ್ಬಾರ್ದು. ಬರ್ತಾನೆ 10 ನಿಮಿಷ ಬಿಡ್ತಾನೆ ನೀನು ಊಟಕ್ಕೆ ಹೋಗಿ. ಹಿಂಗಂದ್ರ ಯಾರು ಇವನು ಒಳ್ಳೆ ಶಾಟ್ ಟ್ಯಾಟೂ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ಇಬ್ರು ಒಟ್ಟಿಗೆ ಏನ್ ಹಂಗೆ ನಡೀತಂದ್ರೆ ಇನ್ನೊಂದ್ಸಲಿ ಆಗಿರೋದು. ಕಾಯ್ಗುರು ನಾನು ಹೇಳ್ಬೇಕು ನೀನಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೋಲ್ಫುಲ್ ಗೀತು. ಏನೆಲ್ಲ ಬೆಳಗ್ಗೆ ಕಾಲು ಸುತ್ತು ಕುಡಿತಾ ಇದ್ದಾರೆ ಅಂತಿದ್ದೀರಾ? ತುಂಬ ಹಳೆಯ ವಿಡಿಯೋ. ನನ್ನ ಮಗನ ಫಸ್ಟ್ ಡೇ ಪೂಲಿಗೆ ಕರ್ಕೊಂಡು ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ನನ್ನ ಫ್ರೆಂಡ್ಸ್ ಎಲ್ಲರೂ, ನನಗೂ ನನ್ನ ಹಸ್ಬೆಂಡಿಗೂ ಕಾಮನ್ ಫ್ರೆಂಡ್ಸ್ ಇವರೆಲ್ಲ ಬಂದಿದ್ದರು. ಸೊ ಎಲ್ಲ ಕಾಲು ಸುತ್ತು ಕುಡ್ಕೊಂಡು ದೆನ್ ಪೂಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಶೀತಲ್ ಶೆಟ್ಟಿ ಫಸ್ಟ್ ಟೈಮ್ ಕಾಲ್ಸು ಫಸ್ಟ್ ಟೈಮ್ ಕಾಲ್ಸು ಕುಡಿತಾ ಇದ್ದಾರೆ. ಹೇಗಿದೆ? ನಾವು ಹೋಗ್ತಾ ಇರೋದು ಬಂದು ಅಂಬ್ಲಿ ರೆಸಾರ್ಟ್ ಅಂತ ಇದೆ ಶ್ರೀರಂಗಪಟ್ಟಣಲ್ಲಿ. ಅಲ್ಲಿ ಪೂಲಿಗೆ ಹೋಗೋಣ ಅಂತ ಅನ್ಕೊಂಡು ಹೊರಟಿದ್ದು. ಚೆನ್ನಾಗಿತ್ತು ರೆಸಾರ್ಟ್, ಬಟ್ ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿಲ್ಲ. ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ರೆಸಾರ್ಟು. ಯಾರು ಅಷ್ಟೊಂದು ಕ್ಲೀನ್ಲಿನೆಸ್ಸು ಮೇಂಟೆನೆನ್ಸು ಮಾಡಿರಲಿಲ್ಲ. ಅದೊಂದು ಇಷ್ಟ ಆಗಲಿಲ್ಲ. ಕೆರೆಲಾದ್ರೆ ಈಜಾಡ್ಬೋದು ಗುರು, ಕೆರೆಲಾದ್ರೆ ಈಜಾಡ್ಬೋದು, ಸ್ವಿಮ್ಮಿಂಗ್ ಪೂಲ್ ಅಲ್ಲಾದ್ರೆ ಈಜಾಡ್ಬೋದು. ಈ ಕಡೆನಾ ಬೋಟಿಂಗ್ ಆಯ್ತಾ? ಇನ್ನೊಂದೇನು ಅಂದರೆ ಅಲ್ಲಿ ಡ್ರೆಸ್ ಚೇಂಜಿಂಗ್ ರೂಮ್ ಇರುತ್ತಲ್ಲ, ಅದು ಮೇಂಟೆನೆನ್ಸ್ ಚೆನ್ನಾಗಿ ಆಗಿರಲಿಲ್ಲ. ನಾವು ಆ್ಯಕ್ಚುಲಿ ಒಂದು ರೂಮೇ ತೊಗೊಳ್ಳೋಣ ಅಂತ ನೋಡಿದ್ವಿ. ತುಂಬ ಹೈಯರ್ ಪ್ರೈಸ್ ಹೇಳಿದ್ರು ಆ್ಯಂಡ್ ವರ್ತ್ ಇಲ್ಲ ಅಂತ ಅನ್ನಿಸ್ತು. ಬಿಕಾಸ್ ಆ ರೂಮ್ಸ್ ಕೂಡ ಅಷ್ಟೊಂದೇನು ಕ್ಲೀನಾಗಿರಲಿಲ್ಲ. ಬಟ್ ದೆಂಟು ಹೋಗ್ಬಿಟ್ಟಿದ್ದೀವಿ ಆಲ್ರೆಡಿ ಪೂಲ್ಗೆ ಅಂತ ಟಿಕೆಟ್ ಎಲ್ಲ ತೊಗೊಬಿಟ್ಟಿದ್ವಿ ನಾವು. ಅಲ್ಲಿ ತೊಗೋಬೇಕು. ಅದು ಎಷ್ಟು ಅಂತ ನನಗೂ ಅಮೌಂಟ್ ಗೊತ್ತಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ ವಿಚಾರಿಸ್ಬಿಟ್ಟು. ಬಟ್ ಅಲ್ಲಿ ಬರ್ಡ್ಸ್ ಅದೆಲ್ಲ ಚೆನ್ನಾಗಿತ್ತು, ಡಕ್ಕು ಅದೆಲ್ಲ. ಅದು ಮುಗಿಸ್ಕೊಂಡು ನಾವು ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ಹೋದ್ವಿ ಪೂಲ್ ಹತ್ರ. ಇವನು ನನ್ನ ತಮ್ಮ ಸೋದರ ಮಾವನ ಡ್ಯೂಟೀಸ್ ಮಾಡ್ತಿದ್ದಾನೆ. ಏನು ಮಾಡ್ತಾ ಇದೀಯಾ? ಯಾರು ಇವನು ಒಳ್ಳೆ ಶಾಟ್ ಟ್ಯಾಟೂ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ನಿಖಿಲ್, ಇದು ಟ್ಯಾಟೂ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ಆಪ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ನಮಗೆ ನಮ್ಮ ಪಾಪುನ 6 ಮಂತ್ಸಿಗೆ ಪೂಲ್ಗೆ ಸ್ವಿಮ್ಮಿಂಗ್ ಕ್ಲಾಸಸ್ಗೆ ಸೇರಿಸ್ಬೇಕು ಅಂತ ಆಸೆ ಇತ್ತು. ಕೇಳಿದ್ದಕ್ಕೆ ಮಂಡ್ಯದಲ್ಲಿ ಎಲ್ಲೂ ಇರಲಿಲ್ಲ, ಮೈಸೂರಲ್ಲಿ ಕೇಳಿದ್ವಿ, ಒಂದು ಕಡೆ ಇತ್ತು. ಬಟ್ ಅವ್ನು ವಾಟರ್ಗೆ ಹೆಂಗೆ ರಿಯಾಕ್ಟ್ ಮಾಡ್ತಾನೆ ನೋಡಬೇಕು, ಕರ್ಕೊಬನ್ನಿ ಅಂತಿತ್ತು. ಸೊ ಕ್ಲಾಸಸ್ ಬದಲು ನಾವೇ ಒಂದ್ಸತಿ ಅವ್ನು ಹೆಂಗೆ ರಿಯಾಕ್ಟ್ ಮಾಡ್ತಾನೆ ನೋಡೋಣ ಅಂತ ಕರ್ಕೊಂಡು ಹೋಗಿದ್ದಿತ್ತು. ಏನಿಲ್ಲ, ಹೆದರ್ಕೊಳ್ಳಿಲ್ಲ, ಆರಾಮಾಗೇ ಇದ್ದ. ಅವನಿಗೆ ತುಂಬ ಚಳಿ ಅನ್ನಿಸ್ದಾಗ ಮಾತ್ರ ಅಳ್ತಿದ್ದ. ಅವನು ಸುಮಾರು ಒಂದು 20-30 ಮಿನಿಟ್ಸ್ ಆಟ ಆಡ್ದ. ಏನೋ ಮಗು ಇಟ್ಕೊಂಡಿದ್ದೀನಿ. ಮಾಮ ಇಲ್ಲೇ, ಅದು ಮಮ್ಮ.
ನನಗೆ ತಣ್ಣಗಾಗ್ತಾ ಇದೆ, ನನ್ನ ಮಗು ತಣ್ಣಗಾಗ್ತಾ ಇಲ್ವಾ? ಮಗು ಬಾಡಿ ಹೀಟ್ ಇರುತ್ತೆ ಆಟ ಚಳಿ ಆಗುತ್ತೆ. ಏಯ್ ಸುಮ್ನಿರೆ, ಅವ್ನು ಕರೆಕ್ಟಾಗಿ ಮಾಡ್ತಾವನ್ ಕಣ. ಹೊಡಿ ಮಗನೇ, ಅವ್ನು ಅಲ್ಲೇ ಕಾಲು ಹೊಡಿತಾವ್ ನೋಡಲ್ ನಿನ್ ಮಗ. ಹೊಡಿ 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 ಸೂರ್ಯ. ನಾನು ಹೊಡಿತಾ ಇದ್ದೀನಿ ನೋಡಿ. ಇಲ್ಲ ಇಲ್ಲ ಮಕ್ಕಳು ಇಲ್ಲವ. ಚಳಿ ಆಗ್ತದೆ. ಇಲ್ಲ ಮಗ ಬಿಡೆ ಬಿಡೆ. ತಲೆ ಮುಳುಗಿಸ್ಬೇಡ ಕಣ, ಎತ್ಕೊಳ್ಳಿ ಸಾಕು. ನಾನೆಲ್ಲ ಅಲ್ಲಿಗೆ ಹೋಗ್ಲಿ? ಲೇ ಅಷ್ಟೇ ಕಣೆ, ಆಳ ಇಲ್ಲ ಕಣ, ಹೋಗಿ. ಕಲಿತಾ ಇದ್ದಾನೆ ಇವ್ನು. ಬಿಡು ನಿಮಿಷ. ಸೂರ್ಯ ಎಲ್ಲಿ ಪಪ್ಪ? ಇಲ್ಲ ಇಲ್ಲ ಮತ್ತೆ ಎಲ್ಲಿ ಮಮ್ಮ? ಎಲ್ಲಿ ಮಮ್ಮ? ಜಿಗಿ ಜಿಗಿ ಜಿಗಿ. ಮಮ್ಮ ಹತ್ರ ಬರ್ತೀಯಾ? ಬಾ ಮಾತ್ರ ಬರ್ತೀಯಾ? ಬಾ. ಇಲ್ಲೇ ಇದೀನಿ. You win, you win. ಸ್ವಿಮ್ಮಿಂಗ್ ಮಾಡೋಣ, ನಾವು ಫ್ಲೋಟ್ ಮಾಡೋಣ. You win. ಫ್ಲೋಟ್ ಮಾಡೋಣ ಬಾ. ಸಾಕು ಬನ್ರಿ, ನೀವು ಬನ್ನಿ, ಇಟ್ಕೊಳ್ಳಿ ಅವ್ರನ್ನ. ನಾನು ಬ್ಯಾರೆ ಮಾಡಲ್ಲ. ಅಂತ ಮಗುನೇ ಕರ್ಕೊಂಡು ಹೇಳಿ. ಕಾಯ್ಕೊಂಡು ನಾನು ಹೇಳ್ಬೇಕು, ನೀನಲ್ಲ. ಆಮೇಲೆ ಒಂದು ಟಿಪ್ ಏನಂದ್ರೆ, ಮಗುಗೆ ಬಟ್ಟೆ ಸಮೇತ ಪೂಲಲ್ಲಿ ಇಳಿಸಿದಾಗ ಬಟ್ಟೆ ಒದ್ದೆ ಆದಾಗ ಇನ್ನೂ ಥಂಡಿ ಥಂಡಿ ಫೀಲ್ ಆಗುತ್ತೆ. ಸೊ ಬಟ್ಟೆ ಎಲ್ಲ ಬಿಚ್ಚಿಬಿಟ್ಟು ನಾನು ಡೈಪರು ಎಲ್ಲ ತೆಗೆದು ಆಮೇಲೆ ಸ್ವಲ್ಪ ಒಂದು 10 ಮಿನಿಟ್ಸ್ ಆಟ ಆಡಿಸ್ದೆ. ಚೆನ್ನಾಗಿ ಆಟ ಆಡ್ದೆ. ಆವಾಗ ಅವನಿಗೇನು ಚಳಿ ಚಳಿ ಅನ್ನಿಸ್ಲಿಲ್ಲ. ಬೇಬಿ ಪೂಲು ಕರ್ಕೊಂಡೋಗಿ ಆಟ ಆಡಿಸ್ದೆ. ಅದು ಕ್ಲಿಪ್ಪಿಂಗ್ ತೊಗೊಳಕ್ಕೆ ಆಗಿಲ್ಲ, ಯಾಕಂದರೆ ನನ್ನ ಹಸ್ಬೆಂಡು ಪೂಲಲ್ಲಿ ಇಳಿದ್ಬಿಟ್ಟಿದ್ರು. ಆಮೇಲೆ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಬಂದು ಅವನಿಗೂ ಮೈಯೆಲ್ಲ ಒರೆಸಿ, ಫಸ್ಟು ತಲೆ ಒರೆಸ್ಬೇಕು. ತಲೆ ಎಲ್ಲ ಒರೆಸಿ ಫೀಡ್ ಮಾಡಿಸ್ತಾ ಕೂತ್ಕೊಂಡಿದ್ದೆ. ಇವರೆಲ್ಲ ಆಟ ಆಡ್ತಾ ಇದ್ದಾರೆ. ನನ್ನ ಮಗನ ಬಟ್ಟೆ ಹಿಡ್ಕೊಂಡು ಅವ್ನ ಬಟ್ಟೆ ಕೆಳಗಡೆ ಹಾಕ್ಬಿಟ್ಟು ಹುಡ್ಕೋದು. ಮೋಸ. ನಾನೇ ಬಿಡ್ತೀನಿ ಅಲ್ಲ ಇಲ್ಲ ನಾನು ನೋಡು. ಇಲ್ಲ ಬಿಡು, ಅವನು ಅಲ್ಲೇ ಹಿಂದೆ ರೆಡಿ. ಎಲ್ಲ ಈ ತರ ಕಾಣ್ತಾನೆ ಇಲ್ಲ. 3, 2, 1. ಈ ಚೀಟಿ ಮಾಡಿ ಕನ್ನಡ ಹಾಕೊಂಡಾಡಿ ಎಲ್ಲ ಕಾಣುತ್ತೆ. ಅವ್ನ ಬಟ್ಟೆ ಕಾಲಲ್ಲಿ ಹಾಕಿ ಮಾಡ್ಬಿಟ್ಟಿದ್ದಾರೆ. ಚೀಟಿಂಗ್ ಮಾಡ್ದವ್ರಿಗೆ ಪನಿಷ್ಮೆಂಟ್. ಆಯ್ತು ಆಯ್ತು, ಕೊಡಿಲ್ಲ ಹಂಗಲ್ಲ, ಒಂದು ನಿಮಿಷ ಹಂಗಲ್ಲ ಹಂಗಲ್ಲ, ಕೊಡಿಲ್ಲ ಒಂದು ನಿಮಿಷ. ಮತ್ತೆ ಪನಿಷ್ಮೆಂಟ್ ಚೀಟಿಂಗ್ ಮಾಡೋದು. ಅದು ದೂರ ಇರ್ತಿ, ಹೋಗಿ ಆಯ್ಕೊಳ್ಳೋಣ. ರನ್ನಿಂಗ್ ಯಾರು ಸ್ವಿಮ್ ಮಾಡಂಗಿಲ್ಲಪ್ಪ, ರನ್ನಿಂಗು. ಹಾಕ್ತೀನಿ ಎಲ್ಗುರು, ಕರೆಕ್ಟಾಗಿ ಹಾಕ್ತೀನಿ. ಇಲ್ಲ ಇಲ್ಲ, ಲೈನಲ್ಲಿ ಇಟ್ಕೊಳ್ರಿ ಫಸ್ಟ್, ಅದು ರೂಲ್ಸ್ ಅಲ್ಲಿ. ಆಯ್ತು, ಅಲ್ಲೇ ಸಿಗ್ತೀನಿ ಬಿಡಲ್ಲ. ಬಂದು ಲೈನಲ್ಲಿ ನಿಂತ್ಕೊಳ್ರಿ ಫಸ್ಟು. ಸ್ಟ್ಯಾಂಡರ್ಡ್ ಈಸ್ ಅಟೆನ್ಷನ್ ಅನ್ನು ನಿಖಿಲ್. ಅದಕ್ಕೆ ಅಷ್ಟು ಓಡ್ತಾ ಇದೆ ನೀನು.
ಚೀಟಿಂಗ್ ಇದು. ಏಯ್ ಚೀಟಿಂಗು ಇದು. ಹೆಂಗ್ ನೋಡ್ತಾ ಇದೀಯ ಅಷ್ಟು ಫಸ್ಟಿಗೆ? ಅತ್ಲೀಟ್ ನಾನು. ಪುಟ್ಟಿ ಸಾಗರ್ ಚೀಟಿಂಗ್ ಅಲ್ಲ ಚೀಟಿಂಗ್ ಅವ್ನು ಮಾಡಿ ಲೈನು ಒಂದೇ ಕಂಡಿರೋ ಅವಳು ಕೈ ಇರ್ಲಿ ಬಿಡಾತಗೆ. ಇವರೆಲ್ಲ ಅಟ್ಲೀಸ್ಟ್ ಕೊಟ್ಟಿರೋ ದುಡ್ಡಿಗೆ ವೇಸ್ಟ್ ಆಗೋದು ಬೇಡ ಅಂತ ಅವ್ರು ಫನ್ ಮಾಡ್ತಾ ಇದ್ರು. ನಾನು ನೋಡ್ಕೊಂಡು ಕೂತಿದ್ದೆ. ಪಾಪಕ್ಕೆ ಫೀಡ್ ಮಾಡಿಸ್ಕೊಂಡು ಅವ್ನು ಹಾಗೆ ಮಲ್ಕೊಂಬಿಟ್ಟ ಕೊನೆಗೆ. ಸುಮ್ಮನೆ ಎತ್ಕೊಳ್ಳೋದು ಕೆಳಗಡೆ ಮಲಗ್ಸೋದೆಲ್ಲ ಮಾಡಿದ್ರೆ ಎದ್ಬಿಡ್ತಾನೆ. ಆಮೇಲೆ ಎಲ್ಲ ಪ್ಲೇಸ್ ಅಷ್ಟೊಂದು ನನಗೆ ಹೈಜಿನ್ ಅನ್ನಿಸ್ಲಿಲ್ಲ. ಸೊ ತೊಡೆ ಮೇಲೆ ಮಲಗಿಸ್ಕೊಂಡು ನೋಡ್ತಾ ಇದ್ದೆ ಇವ್ರ ಆಟ ಎಲ್ಲ. ಹಾಗದ ಫಾಸ್ಟ್ ಆಗಿಬಿಡುತ್ತೆ. ಇರಪ್ಪ ಸುಸ್ತು. ಏಯ್ ಪಾಪು ಬಟ್ಟೆ ಕಳೆದೋದ್ರೆ ಮಾಡ್ತೀನಿ ನಿಮ್ಗೆಲ್ಲ ಹುಡುಕಿ. ಇಲ್ವೇ ನಿಜ ಇಲ್ಲ ಎತ್ಕೊಂಡ್ರೆ ಇನ್ನೂ ತೋರಿಸ್ಕೊತಿಲ್ವಾ? ಕಾಯಲ್ಲಿ ಹುಡುಕ್ಬಾರ್ದು ಇಲ್ಲ ಹುಡುಗ ಅದಕ್ಕೆ ಅಲ್ಲ ಅವ್ರು ಕಳಿಸ್ತಿದ್ ನಾವೇ ನನ್ನ ಅಥ್ಲೀಟ್ ನಮ್ಗೊಂದು ಆರ್ಡರ್ ಮಾಡ್ತಾನೆ ಕಣ್ಗಾಕಲ್ಲ. ನಮಗೆ ಸ್ವಿಮ್ಮಿಂಗ್ ಬರೋದಪ್ಪ, ಕಾಲಲ್ಲಿ ಹುಡುಕ್ಬೋದು. ನಿಖಿಲ್ ಮತ್ತೆ ಆಗ್ಲೇ ಅಥ್ಲೀಟ್ ನಾನು ಒಂದೇ. ನಿಂಗೆ ಅಭ್ಯಾಸ ಧೈರ್ಯ ಅಷ್ಟೇ ಕೈಲಿ ಮಲ್ಕೋಗುರು ನನ್ನ ಇಟ್ಕೊಬೇಡ ಹಂಗೆ ಮಲ್ಕೊ ಮಲ್ಗು ಗುರು ಮಲ್ಗೋ ಮೇಲೆ ಮಲ್ಕೋಗುರು ನೀಟ್ ಹಿಂಗೆ ಮಲ್ಕೋಗುರು ಹಿಂಗೆ ಮಲ್ಕೋಗುರು ಮುಳುಗ್ಬೇಕು ಅಂದಾಗ ಕೈ ನೀವು ಇಲ್ಲಿ ಬಾರ್ಡ್ರಲ್ಲಿ ಮಾಡಿದ್ರೆ ಏನು ಹುಡುಕತ್ತೆ ಎಲ್ಲೋಗಿ ಆಗಲ್ಲ ಕಣ ಮಚ್ಚ ನೀ ಜಾಗ ಬಿಡು ಒಂದು ನಿಮಿಷ ನಾನು ಹೊಡಿತೀನಿ. ಇನ್ನು ತಲೆಗಿಲ್ಲ ಈ ಕಡೆ ನೋಡ್ಕೊಂಡು ಈ ಕಡೆ ಇಲ್ಲ ನಿಖಿಲ್ ಆ್ಯಂಡ್ ಫೈನಲಿ ಎಲ್ಲ ಆಟ ಆಡ್ಕೊಂಡು ಹೊರಟ್ವಿ. ಸ್ವಿಮ್ ಎಲ್ಲ ಮಾಡಿದ್ರಲ್ಲ ಅವರೆಲ್ಲ ಸುಸ್ತಾಗಿತ್ತು. ವಾಟರಲ್ಲಿ ಆಟ ಆಡಿದಾಗ ಒಬ್ವಿಯಸ್ಲಿ ಎಲ್ರಿಗೂ ಸುಸ್ತಾಗುತ್ತೆ, ಹಶ್ವಾಗ್ಬಿಟ್ಟಿತ್ತು. ಸೊ ಅಲ್ಲೊಂದು ಹೋಟೆಲ್ ಸಿಕ್ತು ಆನ್ ದ ವೇ. ಶ್ರೀರಂಗಪಟ್ಟಣದಿಂದ ಮಂಡ್ಯಕ್ಕೆ ಬರ್ತಾ ಹೈವೇಲಿದೆ. ಆ ಹೋಟೆಲ್ ಹೆಸರು ಲಾಸ್ಟಲ್ಲಿ ಮೆನ್ಷನ್ ಮಾಡಿದ್ದೀನಿ, ನೋಡ್ಬೋದು ನೀವು. ನಾನಿಲ್ಲಿ ತಿಂದಾದ್ಮೇಲೆ ಇನ್ನೂ 2-3 ಸರಿ ಹೋಗಿ ಕಾಲ್ ಸೂಪು ಬಿರಿಯಾನಿ ಎಲ್ಲ ತಿಂದೆ. ಟೇಸ್ಟ್ ನನಗೆ ತುಂಬ ಇಷ್ಟ ಆಯಿತು.
ಹೆಂಗಿದೆ ಸಾಗರ್? ಹೆಂಗಿದೆ? ಓಡಿಸ್ಬೇಕಲ್ಲ ನೀನು ಇವಾಗ ಅಂತ ತುಪ್ಪ